ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾವೀಗ ರಾಜಾಜಿನಗರ ಆರ್ ಟಿ ಹತ್ರ ಬಂದಿದ್ವಿ. ಇಲ್ಲಿ ಸುಮಾರು ಕೆಲಸಗಳಲ್ಲೂ ಡೈಲಿ ಡಿಲೇ ಆಗ್ತಾಯಿದೆ. ಪ್ರತಿಯೊಂದು ಕೆಲಸಗಳು ಒಂದು ವಾರದಲ್ಲಿ ಆಗೋ ಕೆಲಸ 1 ತಿಂಗಳು 2 ತಿಂಗಳು ಮಾಡೋದ್ರಿಂದ ಜನಕ್ಕೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾಯಿದೆ ಅಂತ ತುಂಬ ಕಂಪ್ಲೇಂಟ್ಸ್ ಬಂತು. ಈಗ ನಾವು ಅದ್ರ ಬಗ್ಗೆ ವಿಚಾರಿಸೋಣ ಅಂತ ರಾಜಾಜಿನಗರ ಆರ್ ಟಿ ಹತ್ರ ಬಂದಿದ್ದೀವಿ. ಹೊರಗಡೆ ಏನು ಯಾವ ಥರ ನಡೀತಾ ಇದೆ ಅಂತ ಗೊತ್ತಿಲ್ಲ. ಸಮಯ ಇವಾಗ 3:45 ಆಗ್ತಾಯಿದೆ. ಕೆಲಸದವ್ರು ಇದ್ದಾರಾ ಇಲ್ವಾ ಅಂತ ಒಂದು ಸತಿ ಅಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲೇನು ನಡೀತಾ ಇದೆ ಅಂತ ಕೇಳೋಣ. ರಾಜಾಜಿನಗರ ಮಾಡ್ತಾ ಇದೆ ಬನ್ನಿ. ತಹಸೀಲ್ದಾರ್ ಅವರ ಕಚೇರಿ ಇದು. ಇಲ್ಲಿ ಜನ 2 ಅವರ್ ನಿಂತ್ಕೊಬೇಕು ಅಂದರೆ ಮಕ್ಕಳನ್ನ ಇಟ್ಕೊಂಡು ಅವ್ರ ಬ್ಯಾಗ್ಗಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ಅವರು ನಿಂತ್ಕೊಳ್ತಾ ಇದ್ದಾರೆ. ಇದು ಕೂತ್ಕೊಳ್ಳೋಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಿ 2 ಕೌಂಟರ್ ಆಗಬೇಕು. ಈ ಕೌಂಟರ್ ಯಾಕೆ ಇಲ್ಲಿ ಸಪ್ರೇಟ್ ಅಂತ ತಗೊಳ್ತಾ ಇದ್ದಾರೆ? ನಿಮ್ದು ಕೌಂಟ್ರ್ ಇದೇ ಕೌಂಟ್ರ್ ಬರುತ್ತಾ? ಇದೇ ಕೌಂಟ್ರಾ ನಿಮ್ದು? ನೀವು ಮಾಡೋದು ಇದೇನಾ? ಇದಕ್ಕೇನು ಕ್ಯೂ ಇರಲ್ವಾ? ಇದಿಲ್ವಾ? ಕ್ಯೂ ಇತ್ತು ಎಲ್ಲ ಖಾಲಿ ಆಗಿದೆ. ಅಲ್ಲ ಅಕ್ಷರ ಕ್ಯೂ ಇದೆ, ನಿಮ್ಮ ಹತ್ರ ಕ್ಯೂ ಇಲ್ವಲ್ಲ ಅಂತ. ನೀವು ಆ ಕೆಲಸ ಮಾಡೋದು ಬರಲ್ವಾ? ನಿಮಗೆ ಆ ಕೆಲಸ ಮಾಡೋದು ಬರಲ್ವಾ? ಕ್ಯಾಮ್ರಾ ತರ್ಸ್ಕೊಡೋಕೆ ಹೇಳ್ಬೇಕು. ನಿಮ್ಮ ಯಾರು ಇರೋದು? ಅಧಿಕಾರಿ ಯಾರು ಹೇಳಿ? ನಿಮ್ಮ ಅಧಿಕಾರಿ ಯಾರು? ನೀವು ಕ್ಯಾಮ್ರಾ ಒಂದು 1,000 ರೂಪಾಯಿ ಕ್ಯಾಮ್ರಾ ಸಿಗಲ್ವಾ? ಇಲ್ಲಿ ಕೆಳಗಡೆ ಎಲ್ಲ 100-200 ರೂಪಾಯಿ ತಗೊಳ್ಳುವಾಗ ಕ್ಯಾಮ್ರಾ ಸಿಗಲ್ವಾ ನಿಮ್ಗೆ? ಮಂಡೆ ತಗೊಂಡು ಇಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ಅವ್ರಿಗೆ ಅಲ್ಲಿ ಜನ 2 ಅವರ್ ಇದ್ದಾರಂತಲ್ಲ ಅಲ್ಲಿ ನೋಡಿ. ಇಂಥವ್ರೆಲ್ಲ ಬರ್ತಾರೆ ಇಲ್ಲಿ ನೋಡಿ ಸರ್. ನೋಡಿ ನಿಮ್ದು ಅವ್ರು ನೋಡಿ. ನಿಮ್ದೇನಮ್ಮ ಆಯ್ತಾ? ಕೊಡಿ. ಕೊಡಿ ಏನಾದ್ರೆ ನಿಮ್ದು ಮೇಡಮ್. 11 ಗಂಟೆಯಿಂದ ಏನಾಗಿದೆ ನಿಮ್ದು? ಎಲ್ಲಿ ಇಲ್ವಾ? ಆರ ಇಲ್ಲಿ ಯಾರು ಇದು? ಆರ ಇಲ್ಲ ವಿಜಯನಗರನ? ಕೇಸ್ ವರ್ಕರ್ ಯಾರಿದು? ಕೇಸ್ ವರ್ಕರ್ ಯಾರಿಲ್ಲ? ನೀವೇನಾ? ಎಷ್ಟು ಜನ ಇದ್ದೀರಾ ಕೇಸ್ ವರ್ಕರ್ ಇಲ್ಲಿ? ಒಬ್ಬೇನಾ? ಎಷ್ಟು ಸರ್ಕಲ್ ಬರುತ್ತೆ ನಿಮ್ದು? ಎಷ್ಟು ಸರ್ಕಲ್? 12 ಸರ್ಕಲ್ಗೆ ನೀವೇ ನೋಡ್ತೀರಾ? ಟೈಮ್ ಸಾಕಾಗುತ್ತೆ ನಿಮಗೆ? ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಯಾರಾದ್ರು? ಏನು ಹೇಳಿದ್ರು? ಫಾಲೋ ಅಪ್ ಮಾಡಿ ಏನು? 12 ಸರ್ಕಲ್ ಒಬ್ಬರೇ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಯಾರು ಇದು? ಎಷ್ಟು ದಿನದಿಂದ ನಡೀತಾ? ಎಷ್ಟು ತಿಂಗಳಿಂದ ಇದು? 1.5 ಮಂತಿಂದ ನಿಮ್ಗೆ ಕಳಿಸ್ತಾ ಇದ್ದಾರಾ 12 ಸರ್ಕಲ್ಗೂ? ಯಾವ್ಯಾವ ಸರ್ಕಲ್ ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ? 12 ಸರ್ಕಲ್ ಮಾಡ್ತೀರಾ? ಈಗ ಈ ಮೇಡಮ್ ಇದ್ದಾರಲ್ಲ, ಅವ್ರು ಇವಾಗ ಆರೇ ಸೈನ್ ಆಗ್ಬೇಕಂತೆ. ಅವ್ರಿಗೇನು ವ್ಯವಸ್ಥೆ ಮಾಡ್ತೀರಾ ಈಗ? ಯಾರ ಹತ್ರ ಒಬ್ಬಿಸ್ತೀರಾ ಅದು? ನೆಟ್ ಸರ್ಕಲ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ವಿ. ಆ ಟ್ರಾನ್ಸ್ಫರ್ ಆದಮೇಲೆ ಬೇರೆ ಕಡೆಯಿಂದ ಇನ್ಚಾರ್ಜ್ ಹಾಕಿದೆ. ಅವರೆಲ್ಲ ರೆಗ್ಯುಲರ್ ಬಂದು ಸೊಂಡಕಪ್ಪ ಮತ್ತು ಯಮಂಗ ಅವ್ರಿಗೆ ರೆಗ್ಯುಲರ್ ಇನ್ಚಾರ್ಜ್. ಅಲ್ಲಿ ನೋಡ್ಕೊತಾರೆ, ಇಲ್ಲೇ ನೋಡ್ಕೊತಾರೆ. ಸರಿ ಆಯ್ತು. ಇದಕ್ಕೇನಾದರೂ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀರಾ ಸರ್ಕಲ್ದು? ಎಲ್ಲಿ ಹೆಂಗೆ ಹೇಳಿದ್ದೀರಾ? ಎಲ್ಲಿ ಲೆಟ್ರ್ ಏನೋ ಇದೆಯಾ ನಿಮ್ಮ ಹತ್ರ? ಒಂದು ಫಾರ್ಮೆಟ್ ಕೊಡಿ. ಅದು ಕೊಡಿ ನೋಡೋಣ ಏನು ಲೆಟ್ರ್ ಕೊಟ್ಟಿದ್ದೀರಾ ಅಂತ. ಇವತ್ತು ಇದು ಮಾಡಿಸ್ಕೊಡ್ಬೇಕೀಗ. ಅದು ಅವ್ರು 11 ಗಂಟೆಯಿಂದ ಕಾಯ್ತಾ ಇದ್ದಾನಂದ್ರೆ ಸರ್ ಯಾವಾಗ ಅಬ್ಜೆಕ್ಷನ್? ಇವತ್ತೇ ಇಲ್ಲ ಸರ್, ಕ್ಯಾನ್ಸಲ್ ಆಗಿತ್ತು, ಅಪ್ಡೇಟ್ ಮಾಡಿಸಿಲ್ಲ. ಅಪ್ಲಿಕೇಶನ್ ಹಾಕಿದ್ರು. ಇಲ್ಲೇ ಇದೆ ನೋಡಿ, ತಗೊಂಡಿಲ್ಲ.
ಇದ್ದಾರಾ ತಹಸೀಲ್ದಾರ್ ಇದ್ದಾರಾ ನೋಡಿ ಅಮ್ಮ? ಇದ್ದಾರಾ? ಕೊಡಿ ಅದೊಂದು ಕಾಪಿ ಕೊಡಿ. ನೋಡಿ ಸ್ವಾಮಿ, ಸರ್ಕಾರಿ ಕೆಲಸ ಯಾವ ಥರ ಅಂದರೆ ಸಾರ್ವಜನಿಕರು ಬರೋರು ಅವ್ರಿಗೆ ನೀವು ಬಂಧಿಸಬೇಕು, ಅವ್ರಿಗೆ ನೀವು ಕೂಡಿಸ್ಬಿಟ್ಟು ನಿಂತ್ಕೊಂಡು ನೀವು ಕೆಲಸ ಮಾಡಬೇಕು. ಯಾಕಂದರೆ ಅವ್ರ ತೆರಿಗೆ ಹಣದಿಂದ ನೀವು ಸಂಬಳ ಪಡೆಯುವಂಥದ್ದು ಅಲ್ವಾ ಅಲ್ವಾ ನೀವು ಕೂತ್ಕೊಂಡು ಅವ್ರು ನಿಲ್ಲಿಸ್ಬಿಟ್ಟು ಅವ್ರು ಕಾಯಿಸ್ತೀರಾ ನೀವು ಅಲ್ವಾ? ಅವ್ರು ಎಷ್ಟೊತ್ತಾಯ್ತು ಬಂದು ಅವ್ರು ಬಂದು ಎಷ್ಟೊತ್ತಾಯ್ತು ಸ್ವಾಮಿ? ಹಾಂ, ಮನೆಯಲ್ಲಿ ಏನು ಮಠ ಕೆಲಸ ಇರಲ್ವ ಅವ್ರಿಗೆ? ಮಾಹಿತಿ ಹೋಗುತ್ತೆ ಈಗ ಕ್ಷೇತ್ರದಲ್ಲಿ ಇಲ್ಲ. ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ, ಹೇಳಿ ಸರ್. ಮಾಡಬೇಡಿ, ರಾಜ್ಯ ಜನತೆ ನೋಡ್ತಾ ಇದೆ, ಹೇಳಿ. ವಿಡಿಯೋ ಮಾಡ್ತಾ ಇರೋದೇ ಅದು. ಹೊರಗಡೆ ಬನ್ನಿ, ಮಾತಾಡ್ತೀನಿ, ಇಲ್ಲಿ ಬೇಡ. ಯಾಕೆ ಎಲ್ಲಾ ಕಡೆ ಮಾಡ್ಬೋದು ಸರ್, ಆದೇಶ ಇದೆ, ಸರ್ಕಾರ ಆದೇಶ ಕೊಟ್ಟಿದೆ ನಮಗೆ ವಿಡಿಯೋ ಮಾಡಿ ಅಂತ. ಆ ಥರ ಮಾಡಂಗಿದ್ರೆ CCP ಬಿಟ್ಬಿಟ್ಟೆ ಈಗ ಬೇಡ್ದು. ಹಾಂ, ಮಕ್ಕಳೆಲ್ಲ ಇದ್ದಾರೆ, ಅದನ್ನೇನೋ ವ್ಯವಸ್ಥೆ ಕೂತ್ಕೊಳ್ಳೋಕ್ಕಾಗಲ್ಲ, ವ್ಯವಸ್ಥೆ ಮಾಡಿ. ನೀವೇನು ಸರ್ ಪಬ್ಲಿಕ್ಕಾ? ನೀವೇನಾದ್ರು ಆಗಿರೋ ಸರ್ ಇಲ್ಲಿ? ನೀವು ಪಬ್ಲಿಕ್ಕಾ? ಹೌದು. ಹಾಂ, ಪರ್ಮಿಷನ್ ಬಿಡಲ್ಲ ಒಳಗಡೆ ಅಲ್ಲ. ಹೇಳ್ಬೋದು, ಇವಾಗ ನೀವು ಒಳ್ಳೆಯವ್ರು ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿದಾಗ ನನ್ಗೆ ಪಾಪ ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ಮಕ್ಕಳನ್ನ ಅಲ್ಲೇ ನಿಂತ್ಕೊಂಡು ಪಾಪ ಇವ್ರು ನೋಡಿ, ಇವರು 12 ಸರ್ಕಲ್ ಮಾಡಿದ್ರೆ ಅವರು ಪಾಪ ನನಗೆ ಅಯ್ಯೋ ಅನ್ಸುತ್ತೆ. ದಯವಿಟ್ಟು ಇದು ಆಕ್ಷನ್ ತಗೊಳ್ಳಿ, ಇಲ್ಲಾಂದ್ರೆ ನಮ್ ಕಡೆಯಿಂದ ಬೇಕಾದ್ರೆ ಒಂದು ಲೆಟರ್ ಎಲ್ಲ ಕೊಡ್ತೀವಿ, CMಗೂ ಕಳ್ಸಿ, ಆದಷ್ಟು ಕಾರ್ಯದರ್ಶಿ ಕಳ್ಸಿಬಿಟ್ಟು ಇವ್ರದ್ದು ಮಾಡಿ. 12 ಸರ್ಕಲ್ ಅದು ಸುಲಭನ ಮೇಡಮ್? ಒಂದು ಸರ್ಕಲ್ ಮಾಡಕ್ ಆಗಲ್ಲ. ಎಲ್ಲ ಭಾರ ಅವ್ರ ಮೇಲೆ ಹಾಕ್ಬಿಟ್ರೆ ಅವ್ರು ಹೆಂಗ್ ಮಾಡೋದು ಹೇಳಿ ಮೇಡಮ್? ಆಗಲ್ಲ ಅಲ್ವಾ? ಹಾಸ್ಪಿಟಲ್ ಯಾವ ನೀವು ಟೆಂಪ್ರವರಿ ಮಾಡ್ತೀರಾ? ಅವರು ನೋಡಿ ಸ್ವಲ್ಪ ಫಾಲೋ ಮಾಡಿ. ಅವರು ಲೇಜಿನೆಸ್ ಮಾಡಿ ನೋಡಿ, 11 ಗಂಟೆ ಆಯ್ತಂತೆ, 11 ಗಂಟೆಯಿಂದ ಕಾಯ್ತಾ ಇದಾರಂತೆ ಅವರು. ಇಲ್ಲ ಮೇಡಮ್, ಬೆಳಗ್ಗೆ ಯಾವ ಸರ್ವರ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ಬೇಕಾಗ್ತದೆ. 11 ಗಂಟೆ ಬಂದಿದ್ದು ಮೇಡಮ್, ಮತ್ತೊಂದ್ಸರಿ ರಾಂಗ್ ಆಯ್ತು. ನಾನು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕ್ಯಾನ್ಸಲ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ಈ ಅರ್ಜಿ ಇವಾಗ ಬಂದಿದೆಯಲ್ಲಮ್ಮ, ನಿಮ್ಗೆ ಸಿಕ್ಕಿದೆಯಲ್ಲ, ನೀವು ಅರ್ಜಿ ಹಾಕೊಂಡಿದ್ದೀರಲ್ಲ. ಅರ್ಜಿ ಹಾಕೊಂಡಿದ್ದೀನಿ ಮೇಡಮ್, ಬಟ್ ನನ್ನ ಸರ್ಟಿಫಿಕೇಟ್ ಬಂದಿಲ್ಲ. ನೀವು ಅರ್ಜಿ ಹಾಕಿದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಆಗಬೇಕು, ಆ ನಂತರನೇ ನಿಮ್ಮ ಸರ್ಟಿಫಿಕೇಟ್. ಏನ್ ಮೇಡಮ್ 21 ಡೇಸ್ ಆಯ್ತಲ್ಲ ಮೇಡಮ್? ಇಲ್ಲೇ ಇದೆ ನೋಡಿ, ಇದು ಇನ್ನೂ ಆಗಿಲ್ಲ. 17 ಸಂತೋಷ್ ನೋಡಪ್ಪ, ಚೆಕ್ ಮಾಡಪ್ಪ ಏನಾಗಿದೆ ಇಲ್ಲ ಮಾಡ್ತೀವಿ ಸರ್, ಹಂಗೇನಿಲ್ಲ. ಹೋದ್ ತಿಂಗಳು ಕೊಟ್ಟಿರೋದು ಮೇಡಮ್, ಹೋದ್ ತಿಂಗಳು ಕೊಟ್ಟಿರೋದು. ಆಯ್ತು, ಸಕಾಲ ಅಂತ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಕಾಲ ಅಂತ ಎಲ್ಲ ನೋಡಿ ಈ ತರ ಇದೆ. ಈಗ ನಿಮ್ಗೆ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಅನಿಸ್ತಾ ಇದೆ. 12 ಸರ್ಕಲ್ ಅಂದ್ರೆ ಅಷ್ಟಿಲ್ಲ. ನಾನು ಈ ಕಡೆ ಹೋಗುವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಇದನ್ನ ಕೇಳಿದ್ರೆ 2 ಅವರ್ 3 ಅವರ್ ಹೇಳಿದ್ರು. ನಿಮ್ಮ ಡೇಟ್ ಹೇಳಿದ್ರು, ಯಾವ ಡೇಟ್ ಹಾಕಿದ್ವಿ? 20 ನಮಗೆ ಸ್ಟಾಫ್ ಸಮಸ್ಯೆ ಇದೆ ಅಂತ ನಾನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ನಾನು ನೀವು ಇಲ್ಲಿ ಮೇಲೆ ತಿಳಿಸಿದ್ರಾಯ್ತು. ನಮ್ಮ ಕಡೆಯಿಂದ ಒಂದು ಹೋಗಿದೆ ನೋಡ್ರಿ ಲೆಟರ್, ಎತ್ತಿಡಿ ಅಂತ ಹೇಳಿದ್ನಲ್ಲ, ಕೊಡಿ. DC ಹೋಗಿ ಕಳ್ಸಿದೀವಲ್ಲ ಲೆಟರ್. ಯಾರು ಅದು? ಏನಕ್ಕೆ ಸರ್ ರೆಕಾರ್ಡಿಂಗ್ ಮಾಡ್ತಿದ್ದೀರಾ ಇದೆಲ್ಲ? ಮಾಡ್ತೀವಿ ಸರ್ ನಾವು, KRS ಪಕ್ಷ. ಜನತೆ ನೋಡ್ಬೇಕಲ್ಲ, ಜನತೆ ನೋಡ್ಬೇಕಲ್ಲ. ಇದೇನು ಲೈವಾ? ನಾವು ಲೈವ್ ಸರ್, ಇಡೀ ರಾಜ್ಯ ಜನತೆ ನೋಡ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇರೋದು ಇದೆಲ್ಲ? ಹೋಗುತ್ತೆ, ಎಲ್ಲ ನೋಡ್ತಾ ಇರ್ತಾರೆ, ಇಡೀ ರಾಜ್ಯ ನೋಡ್ತಾ ಇರ್ತಾರೆ. ಯಾರು ಏನು ಮಾಡ್ತಾವ್ರೆ, ಯಾರು ಏನು ಮಾಡ್ತಾ ಇಲ್ಲ, ಎಲ್ಲ ಗೊತ್ತಾಗುತ್ತೆ. ಅದು ಅಕ್ನಾಲೇಜ್ಮೆಂಟ್ ಅಂತ ಇಟ್ಕೊಂಡಿದ್ವಿ. ಈ ಕಡೆ ಆಧಾರ್ ಸಿಸ್ಟಮ್ ಅಂತ ಇದೆ, ಅಲ್ಲೂ ಸಹ ಅರ್ಜಿಗಳು ಹಾಕಿಸ್ತಾ ಮಾಡಿ ಸಾರ್ವಜನಿಕರಿಗೆ ನಾವು ಯಾವ ರೀತಿ ನಾವು ಸರ್ವಿಸ್ ಈ ಹಿಂದೆ ಯಾವ ರೀತಿ ಇದ್ರೂ ಗೊತ್ತಿಲ್ಲ ಸಿಸ್ಟಮ್ಸ್. ನಿಮ್ ಕಡೆಯಿಂದ ಅದು ಒಳ್ಳೆ ರೀತಿಯಲ್ಲಿ ಆಯ್ತು ಅಂದ್ರೆ ಜನಕ್ಕೆ ಒಂದು ನಂಬಿಕೆ ಬರುತ್ತೆ ಅಲ್ಲ. ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ ಸರ್, ಸರ್ವಿಸ್ ಸೆಂಟರ್. ಅದೆಲ್ಲ ನಾವು ಮಾತಾಡ್ತೀವಿ ಮೇಡಮ್. ಯಾಕಂದ್ರೆ ಇಲ್ಲಿ ಸರ್ವರ್ ಬಿಸಿ ಅಂದ್ಬಿಟ್ಟು ಬೇರೆ ಕಡೆ ಕಳಿಸ್ತಾರೆ ಅಂತ ಕಂಪ್ಲೇಂಟ್ಸ್ ಬಂದಿದೆ. ಕಳ್ಸಿಲ್ಲ ಸರ್, ನಾವು ಕಳ್ಸಿಲ್ಲ. ಇಲ್ಲಿ ಎಷ್ಟು ದಿನ ಯಾವಾಗ ನೀವು ಅಪ್ಲೈ ಮಾಡಿದ್ದು? ನವೆಂಬರ್ 17 ಹಾಕಿರೋದು ಸರ್. ಇನ್ನು DC ಅವ್ರಿಗೂ ಕಳ್ಸಿದೀವಿ, ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗೂ ಗಮನ ತಂದಿದ್ದೀವಿ. ವಿಷಯಕ್ಕೆ ಸಂಬಂಧಿಸಿದ ರಾಜ್ಯದಲ್ಲಿ ಒಟ್ಟು 12 ಕಂದಾಯ ವೃತ್ತಗಳಿದ್ದು, ಈ ಎಲ್ಲ 12 ಕಂದಾಯ ವೃತ್ತಗಳಲ್ಲಿ 6 ಜನ ಕಂದಾಯ ನಿರೀಕ್ಷಕರಿದ್ದು, ಎಲ್ಲರೂ ಪ್ರಚಾರ
ಪ್ರಭಾರ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದರಿಂದ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಹಾಗೂ ನಾಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಕೇವಲ 4 ಜನ ಮಾತ್ರ ಇದ್ದು, ಇದರಲ್ಲಿ ಉಪ ತಹಸೀಲ್ದಾರ್, ಕಂದಾಯ ನಿರೀಕ್ಷಕರು ಸೇರಿ 6 ಜನ ಪ್ರಭಾವದಲ್ಲಿರುತ್ತಾರೆ. ಡಾಟಾ ಎಂಟ್ರಿ ಆಪರೇಟರ್ ಒಬ್ಬರೇ ಇರೋದು. ಡಿ ಗ್ರೂಪ್ ನೌಕರರು ಯಾರು ಇರುವುದಿಲ್ಲ. ಲಕ್ಷಾಂತರ ಜನ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಒಂದೇ ಒಂದು ಡೇಟಾ ಆಪರೇಟರ್ ಜಾಸ್ತಿ ನೋಡಿ, ಒಂದು ದಿನಕ್ಕೆ 350-450 ಅಲ್ಲ, ಇನ್ನ ಜಾಸ್ತಿ ಬರುತ್ತೆ. ನೀವು ಕಮ್ಮಿ ಹಾಕಿದ್ದೀರಾ ಮೋಸ್ಟ್ಲಿ. ಇಲ್ಲಿ ಸರ್ ನಮ್ಮ ರಾಜಾಜಿನಗರದಲ್ಲಿ ಮಾತ್ರ ಅಷ್ಟೇನೆ ಇರೋದು. ಫ್ರಂಟ್ ಆಫೀಸ್ಗಳು ಇನ್ನೂ ಇದಾವೆ, ಅಲ್ಲೂ ಬರ್ತವೆ, ಆನ್ಲೈನ್ ಅರ್ಜಿಗಳು ಬರ್ತವೆ. ಆದ್ರೆ ನಮ್ಮ ರಾಜಾಜಿನಗರದಲ್ಲಿ ಮಾತ್ರ ಇಷ್ಟು. ಇಲ್ಲಿ ಮೇಡಮ್ ನಿಮ್ಮ ಒಂದು ಪವರ್ ಯೂಸ್ ಮಾಡಿ, ಕೊಟ್ಟಿದ್ದೀವಿ ದಯವಿಟ್ಟು ಸರ್. ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಏನಾದ್ರು ಯಾರಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದೊಂದು ಕಾಪಿ ಕೊಡಿ, ನಾನು ಹೋಗ್ಬಿಟ್ಟು ಜಿಲ್ಲಾಧಿಕಾರಿ ಹತ್ರನೇ ಮಾತಾಡ್ತೀನಿ. ನಮ್ ಕ್ಷೇತ್ರಕ್ಕೆ ನಮ್ ಕಷ್ಟ ಆಗ್ತಾ ಇದೆ ಅಂತ ನಾನ್ ಮಾತಾಡ್ತೀನಿ. ಬೇಕಾದ್ರೆ ಮೊನ್ನೆ ಹೋಗಿ ಪಾರದರ್ಶಕವಾಗಿ ಇರ್ಬೇಕು, ಎಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡ್ಬೇಕು, ಜನ ರಶ್ ಇದ್ರೆ ಬರೋದ್ ಬೇಡ, ಆ ತರ ಯೋಚನೆ ಮಾಡಿ ಲೆಟರ್ ಕೊಟ್ಬಿಟ್ಟು ಬಂದಿದೀವಿ ನಾವು. ಅದು ಪ್ರೊಸೆಸಿಂಗ್ ನಡೀತಾ ಇದೆ. ಒಂದು ಆಪರೇಟರ್ ಇರೋದ್ರಿಂದ ಅದು ಒಂದು ಅರ್ಜಿಗೆ ಮಿನಿಮಮ್ ಸರ್ವರ್ ಇದ್ರೆ ಫಾಸ್ಟ್ ಇರುತ್ತೆ ಸರ್. ಸರ್ವರ್ ಸ್ಲೋ ಇದ್ದಾಗ ಮಿನಿಮಮ್ 10 to 15 ಮಿನಿಟ್ಸ್ ತಗೊಳುತ್ತೆ. ಅವಾಗ ಜನಗಳಿಗೆ 1 hour ಅಂತೂ ಹಾಗೆ ಆಗುತ್ತೆ ಸರ್. ಹಂಗಾಗಿ ಡಿಲೇ ಆಗ್ತಾ ಇದೆ. ಇಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು, ಇವ್ರು ಪಾಪ 11 ಗಂಟೆಯಿಂದ ಊಟ ತಿಂಡಿ ಇಲ್ಲದೆ ಒದ್ದಾಡ್ತಾ ಇದಾರೆ. ಇವ್ರಿಗೇನಾದ್ರು ಒಂದು ಸೈನ್ ಮಾಡೋದ್ರಿಂದ ಮಾಡ್ಕೊಳ್ಳಿ. ಇವ್ರಿಗೆ ಅಂತ ಅಲ್ಲ ಮೇಡಮ್, ಸಾರ್ವಜನಿಕರು ಬರೋರಿಗೆ ಸ್ವಲ್ಪ ಕೆಲಸ ಮಾಡ್ಕೊಡಕ್ಕೆ ಹೇಳಿ ಮೇಡಮ್. ಓಕೆ ಮೀಡಿಯಾ ಹಾಗಾಗಿ ಒಂದು ಫೋಟೋ ತಗೊಂಡ್ರೆ ನಮ್ಮ ನಂಬರ್ ತಗೊಳ್ಳಿ. ನಾವಿಷ್ಟೇ ಕೆಲಸ ಮಾಡಿ ಫೈಲಲ್ಲಿ ಅಂದ್ರೆ ಸರ್, ಮೀಡಿಯಾದಲ್ಲಿ ನೀವು ತೊಗೊಂಡ್ರೆ ನಮ್ಮ ಸಿಂಬಲ್ ಬರಬೇಕು, KRS ಪಕ್ಷದ್ದು. ಇಲ್ಲ, ಯಾಕಂದರೆ ಮೀಡಿಯಾವ್ರು ತೊಗೊಳ್ತಾರೆ, ಬಟ್ ನಮ್ಮ ಸಿಂಬಲ್ ಬರಲ್ಲ. ನೀವು ಹಂಗೆ ಹಾಕ್ಬಿಡ್ತೀರ ಡೈರೆಕ್ಟಾಗಿ. ಪಬ್ಲಿಕ್ ಸಾರ್ವಜನಿಕರಿಂದಲೇ ಕೊಡಿಸ್ತೀವಿ. ನೀವು ಅಂದ್ರೆ ಇಲ್ಲೇ ಇವಾಗ ಸೈನ್ ಮಾಡಿಸಿ ನಮ್ಮ ಲೆಟರ್. ಯಾಕಂದ್ರೆ ನೀವು ಹೇಳೋದಕ್ಕೂ ನಾವು ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಪಾಪ ನೀವು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಕೆಲವೊಂದು ಭ್ರಷ್ಟಾಚಾರ ನಡೀತಾ ಇರೋದು ಎಷ್ಟು ಕಂಟ್ರೋಲ್ ಮಾಡಕ್ ಆಗ್ತಲ್ಲ. ನಿಮ್ಮಂತವ್ರು ಬರ್ಬೇಕು, ಇದನ್ನ ಸರಿ ಮಾಡ್ಬೇಕು, ಈ ಸಿಸ್ಟಮ್ ಕರೆಕ್ಟ್ ಆಗಿ ಮಾಡ್ಬೇಕು. ಯಾವುದೇ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಅವರು ಮೋಸ ಹೋಗ್ಬಾರ್ದು. ಕರೆಕ್ಟಾ? ಇವಾಗ ನೀವು ಮಾಡಿದ್ದೀರಾ, ಇದು ತುಂಬಾ ಸಂತೋಷ ಆಗ್ತಾ ಇದೆ. ದಯವಿಟ್ಟು ಇದನ್ನ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಕಡೆನೂ ನಾನು ಹೇಳಿದೀನಿ, ಮೀಟಿಂಗ್ಸ್ ಅಲ್ಲೂ ಹೇಳಿದೀನಿ. ಸ್ಟಾಫ್ ಇಲ್ಲಮ್ಮ, ಕಡಿಮೆ ಇದೆ ಅಂತ ಹೇಳಿದ್ದಾರೆ ಸಾಹೇಬ್ರು. ಆಯ್ತಮ್ಮ, DC ಗಮನಕ್ಕೂ ತರ್ತೀನಿ ಅಂತಾನು ಹೇಳಿದ್ದಾರೆ. ನಾನು ಫಾಲೋ ಅಪ್ ಮಾಡ್ತೀನಿ. ಬೇಕಾದ್ರೆ ಸಾರ್ವಜನಿಕ ಮೂಲಕವಾಗಿ ನಾವು ಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇಲ್ಲಿ ಓಕೆ ಇಲ್ಲಿ ನಮಗೆ ತಿಳಿಸಿರ್ತಾರೆ. ವಯಸ್ಸಾದವರ ಪಾಪ ಕಾಯ್ತಾ ಇದ್ದಾರೆ. 300-400 ಜನ ಬರ್ತಾರೆ, 450 ಜನ ಒಂದು ದಿನಕ್ಕೆ ಬರುವಾಗ ಈ ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಕೇಸ್ ವರ್ಕರ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಡೇಟಾ ಎಂಟ್ರಿ ಆಪರೇಟರ್ ಒಂದು ದಿನಕ್ಕೆ ಒಂದು ಅಪ್ಲಿಕೇಶನ್ಸ್ ಮಾಡೋದಕ್ಕೆ 1 hour 2 hours ತಗೊಳುತ್ತೆ ಅಂತ ಹೇಳುವಾಗ ಎಷ್ಟು ದಿನ ಹಾಕಿ ನಿಮ್ಮದು ಸರ್ವರ್ ಎಲ್ಲ ಸ್ವಲ್ಪ ಸ್ಲೋ ಇದೆಯಾ? ತುಂಬ ಸ್ಲೋ ಇದೆಯಾ? ಸೊ ಅದನ್ನು ಕಂಪ್ಲೇಂಟ್ ಮಾಡಿ ನಿಮ್ಮ ತಹಸೀಲ್ದಾರ್ಗೆ ಹೇಳಿದ್ದೀನಿ. ನಿಮಗೆ ಸಪೋರ್ಟಿವ್ ಇನ್ನೊಂದು ಸಿಸ್ಟಮ್ ಸಾಕಕ್ಕೆ ಹೇಳಿದ್ದೀವಿ. ಓಕೆ, ಇನ್ನು 2 ಸಿಸ್ಟಮ್ಸ್ ಬರುತ್ತೆ. ಒಂದು ಚೆಕ್ ಮಾಡಿ ಸೈನ್ಗೆ, ಒಂದು ಬಂದ್ಬಿಟ್ಟು ಇನ್ನೊಂದಿಗೆ. ಈ ವಯಸ್ಸಾದವ್ರಿಗೆಲ್ಲ ಫಸ್ಟ್ ಮಾಡಿಕೊಡಿ. ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅವ್ರು ಏನು ಹೇಳ್ತಾರೆ ಸಿಬ್ಬಂದಿಗಳ ಪ್ರಾಬ್ಲಮ್ ಇದೆ. ಇನ್ನೊಂದು ಇಲ್ಲಿ ಏಜೆಂಟ್ ಪ್ರಾಬ್ಲಮ್ ಜಾಸ್ತಿ. ಬಸ್ಗೆ ಏಜೆಂಟ್ ತಗೊಂತಾರೆ. ಹೇಳಿ ಸರ್, ಹೇಳಿ ಸರ್, ನಿಮ್ಮ ಕೊಂತ ಕೊರತೆ ಏನು ಹೇಳಿ. ಮಾಡ್ತಾರೆ. ಇಲ್ಲ, ಅದನ್ನೇ ಹೇಳಿದೀವಿ. 2 ಮಾಡ್ತಾ ಇದ್ದಾರೆ, 2 ಸಿಸ್ಟಮ್ ಆಗ್ತಾ ಇದ್ದಾರೆ. ಇನ್ನೊಬ್ರು ಬೇಕು. ಅದಕ್ಕೋಸ್ಕರನೇ ಅವು ಬಂದಿರೋದು. ಮೇಡಮ್ ಒಬ್ಬರೇ ಇನ್ನೊಬ್ರು ಸ್ಟಾಫ್ ಕೊಡಿ. ಅದಕ್ಕೆ ಇನ್ನ ಮಾಡಕ್ಕೆ ಈಗ ಇವರು ತಹಸೀಲ್ದಾರ್ ಬಂದಿದ್ದಾರಲ್ಲ, ಇವರು ಒಳ್ಳೆಯವರು ಲೇಡಿ ಬಂದಿದ್ದಾರೆ. ಅವ್ರಿಗೆ ಹೇಳಿದೀನಿ, ಯಾರೇ ಏಜೆಂಟ್ಗಳು ದುಡ್ಡು ತಗೊಂಡು ಮಾಡೋರಿಗೆ ಪ್ರೋತ್ಸಾಹ ಮಾಡಬೇಡಿ. QL ಬರೋರು ಇಮಿಡಿಯೇಟ್ಲಿ ಮಾಡಿ. ಅವ್ರಿಗೆ ಏನಿದೆ ಸಕಾಲದಲ್ಲಿ ಮಾಡಬೇಕು, 1 ವಾರದಲ್ಲಿ ಮಾಡಬೇಕು, 21 ದಿನ ಮಾಡಬೇಕು, ಮಾಡಿಕೊಡಿ ಅಂತ ಹೇಳಿದೀವಿ. ಇದ್ರ ಬಗ್ಗೆ ನೀವು ಬೇಕು ಅಂದ್ರೆ ನಮ್ಮ ಫೇಸ್ಬುಕ್ ಅಲ್ಲಿ ಲೈವ್ ಇರುತ್ತೆ, KRS ಪಾರ್ಟಿ ಹಾಕಿದ್ರೆ ಬರುತ್ತೆ. ನೀವು ನಿಮ್ಗೆ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅದು ಬೇಗ ಆಗುತ್ತೆ.
ಬ್ರೋಕರ್ಗಳು ದುಡ್ಡು ತಗೊಂಡು ಕೆಲಸನೂ ಮಾಡ್ಕೊಡಲ್ಲ, ದುಡ್ಡು ತಗೊಂಡು ಏಮಾರ್ಸೋದು, ಕೆಲಸನೂ ಮಾಡ್ಕೊಡಲ್ಲ. ಆ ಥರ ಬೇರೆ ಬ್ರೋಕರ್ಗಳು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಯಾರೋ ಪ್ರಭಾವಿಗಳು ಅವರು ಅವ್ರ ಬಗ್ಗೆ ಅವರು ಬ್ರೋಕರ್ಗಳು ಜಾಸ್ತಿ ಆಗಿದೆ. ಇದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಅಂತ ಇದೆ. ಇದು ಬೆಂಗಳೂರ ಪಶ್ಚಿಮ ಭಾಗದಿಂದ ರಾಜಾಜಿನಗರ ರಿಲಿಜಿಯನ್ ಬರುತ್ತೆ, ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ. ಸೊ ಇಲ್ಲಿ ಸುಮಾರು ಇದರ ಕೆಲಸದ ಪಾಪ 30 ನಿಂತಿದ್ದಾರೆ ಇಲ್ಲಿ. ಎಲ್ಲ ಎಕ್ಸ್ಪೆಂಡೆಡ್ ನಿಮ್ಮದು ಕುರ್ಚಿ ಎಲ್ಲ ಹಾಕಿದ್ದಾರೆ ರಾಜಾಜಿನಗರ ಪರವಾಗಿಲ್ಲ RTOದಲ್ಲಿ. ಸೊ ಎಲ್ಲ ಇಲ್ಲಿ ಇವ್ರನ್ನೆಲ್ಲ ಈ ಮಿಡಲ್ ಏಜೆಂಟ್ಗಳನ್ನೆಲ್ಲ ಜಾಸ್ತಿ ಅಲೋ ಮಾಡಬಾರ್ದು. ಯಾಕಂದ್ರೆ ಸಾರ್ವಜನಿಕರಿಗೆ ಏನಿದೆ ಪೇಪರ್ ಚೆಕ್ ಮಾಡಿ ಫಿಲ್ ಮಾಡಿರೋದು ಅವ್ರ ಹೆಸರಲ್ಲಿದ್ರೆ ಅವ್ರ ID ತೋರಿಸ್ಬೇಕು. ಆಧಾರ್ ಕಾರ್ಡು ಇಲ್ಲ ವೋಟರ್ ID ಏನಿದೆ ತೋರಿಸ್ಬಿಟ್ಟು ಅವ್ರನ್ನ ಮಾತ್ರ ಬಿಡಿ. ಏಜೆಂಟ್ಗಳೆಲ್ಲ ಜಾಸ್ತಿ ಬಂದು ಅವ್ರೇನೋ ಒಳಗಡೆ ಸಿಕ್ಕಾಕೊಂಡ್ರೆ ನಿಮ್ಗೆ ಕೆಲಸ ಹೋಗುತ್ತೆ. ಅದನ್ನ ಫಾಲೋ ಮಾಡಿ. ನಿಮ್ದು ಏನಾದ್ರು ಪ್ರಾಬ್ಲಮ್ ಇದೆ ಮೇಡಮ್, ನೀವು ರಿಸರ್ಚ್ ಆಕ್ಚುಲಿ ಇಲ್ಲಿ ಬರೋರೆಲ್ಲ ಸರ್ವಿಸ್ ಕರೆಕ್ಟಾಗಿ ಸಿಗ್ತಾ ಇದೆಯಾ? ಏನೋ ತೊಂದರೆಗಳಿದೆ? ಹೌದಾ? ಇಲ್ಲಿ ಮಿಡಲ್ ಅವರು ಜಾಸ್ತಿ ಬರ್ತಾರೆ, ಇನ್ಕ್ಲೂಡ್ ಆಗ್ತಾ ಇದ್ದಾರೆ ಅಲ್ಲಿ. ಮೀಡಿಯಾಟ್ರ್ ಮುಖಾಂತರ ಮಾಡ್ತಾರೆ. ಆನ್ಲೈನ್ ಇವಾಗ ಗೊತ್ತಿರಲ್ಲ ಅವ್ರಿಗೆ ಆನ್ಲೈನ್ ಮಾಡೋದು. ಅವ್ರು ಹೆಂಗ್ ಮಾಡ್ತಾರೆ? ಓದಿಯಾರಲ್ಲ ಮಾಡ್ತೀರಾ? ನೋಡಿ, ಇಲ್ಲಿ RTOದಲ್ಲಿ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿ ಸಹಾಯ ಮೇಜು ಅಂತ ಇರುತ್ತೆ, ಎಫೆಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ ಮೇಡಮ್ ಅಪಾಯಿಂಟ್ ಆಗಿದ್ದಾರೆ, ಅವ್ರು ಏನೋ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಸಿಸ್ಟಮ್ ಕಾಣಿಸ್ತಲ್ಲ. ಒಂದು ಸಿಸ್ಟಮ್ ಹೆಂಗ್ ಮಾಡ್ತೀವಿ ಅದೇ ಸಿಸ್ಟಮ್ ಪ್ರೊವೈಡ್ ಮಾಡಿ. ಅದೇ ಹೇಳೋದು, ಸಿಸ್ಟಮ್ ಸರಿ ಹಾಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಸರ್ವರ್ ಡೌನ್ ಆಗ್ಬಿಡುತ್ತೆ. ಆಮೇಲೆ ಸರ್ವರ್ ಡೌನ್ ಆಗಿ ನೀವು ಆಫೀಸರ್ ಸರ್, ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನಾವು ಇಲ್ಲಿ ಕಾಡ ಕಚೇರಿಗೆ ಬಂದಿದ್ವಿ. ಹಾಗೆ ನಮ್ಮ RTO ಯಾವ ವ್ಯವಸ್ಥೆಗಳಿದೆ, ಯಾವ ರೀತಿ ಕ್ಯೂ ಇದೆ ನೋಡ್ಕೊಂಡು ಅಂತ ಬಂದ್ವಿ. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕ್ಯೂ ಕಮ್ಮಿ ಇದೆ. ಅಂದ್ರೆ ಜನಕ್ಕೆ ಸರ್ವಿಸ್ ಕರೆಕ್ಟಾಗಿ ಸಿಗ್ತಾ ಇದೆ ಅಂತ ಏನೋ ಅನಿಸ್ತಾ ಇದೆ ಆನ್ಲೈನ್ ಆಗೋದ್ರಿಂದ. ಆಚೆ ಏನಂದ್ರೆ ಬರೋದಕ್ಕೆ ಹೊರಗಡೆ ಬರಕ್ ಬಿಡ್ತಾ ಇಲ್ಲ ಸಾರ್ವಜನಿಕರಿಗೆ. ಅವರು ಏನ್ ಮಾಡ್ತಾ ಇದ್ದಾರೆ, ದುಡ್ಡು ತಗೊಳ್ಕೊಡಿ ನಾನು ಮಾಡ್ಕೊಡ್ತೀನಿ, ಅಪ್ಲೈ ಮಾಡ್ತೀನಿ, ಅದನ್ನೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಡೈರೆಕ್ಟ್ ಆಗಿ ಬರೋರಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ RTOದಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಯಾವುದೇ ರೀತಿ ಅವರಿಂದ ಯಾರು ಕಳಿಸಿ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ? ಸರ್ ತುಂಬ ಲೇಟ್ ಮಾಡ್ತಿದ್ರೆ 15 ನಿಮಿಷ ಆಯ್ತಾ? ಪರವಾಗಿಲ್ವಾ? ಇಲ್ಲಿ ಕೆಲಸ ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ? ಫಸ್ಟ್ ಟೈಮ್ ಬಂದಿದ್ದಾರೆ, ಯಾರು ರೆಗ್ಯುಲರ್ ಯಾರು ಬರಲ್ಲ. ಯಾಕಂದ್ರೆ ಹೊಸ ಬರೋರಿಗೆ ಅಲ್ಲಿ ಬಿಸ್ನೆಸ್ ಆಗೋದು. ಆಚೆ ಎಲ್ಲ ಈ ನಿಂತಿರ್ತಾರೆ, ನಾನ್ ಮಾಡ್ಕೊಡ್ತೀವಿ ಅಂತ. ಅದನ್ನು ಮೀರಿ ನಾವೇ ಮಾಡ್ಕೊಳ್ತೀವಿ ಅಂತ ಬಂದಿರೋರು ಮಾತ್ರ ಇಷ್ಟಿದ್ದೀರ. ಯಾಕಂದ್ರೆ ದುಡ್ಡು ಕೊಟ್ಟು ಮಾಡಿರೋರು ಬರಲ್ಲ, ಅವ್ರ ಪರವಾಗಿನ ಯಾರೋ ಬೇರೆ ಬಂದಿರ್ತಾರೆ, ಹೌದಲ್ಲ? ಸೊ ಆಯ್ತು, ನೀವೇ ಡೈರೆಕ್ಟಾಗಿ ಬಂದ್ರೆ ಯಾರು ಮಿಡಲ್ ಅಲ್ಲಿ ಬರಲ್ಲ. ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಕೇಳಿ ಡೈರೆಕ್ಟಾಗಿ ಬನ್ನಿ, ಫ್ರೀ ಇದೆ, ಏನು ಅವಶ್ಯಕತೆ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ಈಸಿಯಾಗಿ ಆಗುತ್ತೆ ಅಂತ ನೀವು ಅವ್ರ ಮನವರಿಕೆ ಮಾಡಿಕೊಡಿ. ಯಾಕಂದ್ರೆ ಒಳಗಡೆ ಬರೋಕ್ಕೆ ಬಿಡಲ್ಲ ಕೆಲವರು, ಅಲ್ಲಲ್ಲೇ ಹಾಕ್ಬಿಟ್ಟು ಕರಿತಾ ಇರ್ತಾರೆ. ಸೊ ತರಕಾರಿ ವ್ಯಾಪಾರ ಥರ ಆಗುತ್ತೆ. ನೀವು ಮಾಡೋದ್ರಿಂದ ನೀವು 4 ಜನಕ್ಕೆ ಹೇಳಿ, ನೀವು ಬಂದಿದ್ದು ಯಾವ ರೀತಿ ಹೋಗ್ಬೋದು ಏನು ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಸ್ವಲ್ಪ. ಸೊ RTO ತುಂಬ ಕ್ಲೀನಾಗಿದೆ, ಹೋಗ್ಬೋದು ಒಳಗಡೆ ಅಂತ. ಏನಾದರೂ ಆ ಥರ ಇದ್ದರೆ KRS ಪಾರ್ಟಿಯವ್ರಿಗೆ ಕಾಲ್ ಮಾಡ್ಬೋದು, ಇಲ್ಲ ನಮ್ಮ ವಿಡಿಯೋ ನೋಡ್ತಾರೆ ಕಮೆಂಟ್ಸ್ ಮಾಡ್ಬೋದು. ಸೊ ಈ ಥರ ನಡೀತಾ ಇದೆ, ದುಡ್ಡು ಕೇಳ್ತಾರೆ ಅಂತ ನೀವು ಕಮೆಂಟ್ಸ್ ಮಾಡಿದ್ರೆ ನಾವು ಬರ್ತೀವಿ ಮತ್ತೆ. ಪ್ರಕಾಶ್ ಸರ್ ಆಯ್ತಲ್ಲ ಮುಗಿತಾ? ಕಂಟಿನ್ಯೂ ಮಾಡಿ.
ಪ್ರಿಂಟ್ ಆಗ್ತಿಲ್ಲ, ಆರ್ ಸಿ ಪ್ರಿಂಟ್ ಆಗ್ತಿಲ್ಲ, ಎಲ್ಲ ಇಲ್ಲ ಆಗ್ತದೆ. ಒಂದು ನಿಮಿಷ ಬಂದು ರಿಸಲ್ಟ್ ತಗೊಂಡು ಬರ್ತೀನಿ. ಬನ್ನಿ. ಲೈವ್ ಮಾಡಿ. ಏನು ಮಾಡಿ ನೋಡಿ ಕಚಡ ಕಾರ್ಯಕ್ರಮ ಮೇಂಟೆನೆನ್ಸ್ ಮಾಡಿಲ್ಲ. ಜನರು ಕ್ಲೀನ್ ಮಾಡ್ತಾರೋ ಇಲ್ವೋ, ಕ್ಲೀನ್ ಮಾಡಿ ಎಷ್ಟು ದಿವಸ ಆಯ್ತೋ ಗೊತ್ತಿಲ್ಲ ನೋಡಿ. ಕಸ ಗುಡ್ಸೋಕ್ಕೂ ಇವ್ರಿಗೆ ಎಷ್ಟೋ ಸಂಬಳ ಕೊಡ್ತಾರೆ, ಎಷ್ಟೋ BBMP ಕೆಲಸ ಅಪಾಯಿಂಟ್ ಮಾಡಿದ್ದಾರೆ ನೋಡಿ. ಕಸ ಗುಡ್ಸಿಲ್ಲ ನೋಡಿ, ಬರೀ ಜೇಡು ಇಟ್ಬಿಟ್ಟಿದೆ ಕಾಂಪ್ಲೆಕ್ಸಲ್ಲಿ. ಇದು ಅಡಿಕೆ ತಗೊಂಡು ಒಡ್ಸೋಕ್ಕೂ ನೋಡಿ, ಶೆಡ್ರೂಮಲ್ಲಿ ನೋಡಿ ಎಷ್ಟು ಗಲೀಜಿದೆ. ಕಾಯಿಲೆ ಬರ್ದಾರವ್ರಿಗೂ ಬಂದ್ಬಿಡುತ್ತೆ ಇಲ್ಲಿ. ಆ ಥರ ನೋಡಿ, ಎಷ್ಟು ನೀಟ್ನೆಸ್ ಇಲ್ಲ. ಒಂದು ನೀಟ್ನೆಸ್ ಮೇಂಟೈನ್ ಮಾಡೋಕ್ಕೂ ಇವ್ರಿಗೆ ಆಗಿಲ್ಲ. ಈ ಥರ ಪರಿಸ್ಥಿತಿ ಇಲ್ಲಿದೆ. ನಮ್ಮ BBMP ಸಿಬ್ಬಂದಿಗಳು ಯಾವ ಥರ ಇದ್ದಾರೆ ಅಂತ ನೋಡ್ಕೊಳ್ಳಿ. ಹಾಗೆ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ನೋಡಿ. ಯಾವ ಥರ ಕೆಲಸ ನಡೀತಾ ಇದೆ ಅಂತ ನಾವು ಇಲ್ಲಿ ನೋಡೋಕ್ಕೆ ಬರ್ತಾ ಇದ್ದೀವಿ. KRS ಪಕ್ಷ ಮಾಡ್ತಾ ಇರೋ ಕೆಲಸಗಳು ಸ್ವಲ್ಪ ಅನುಕೂಲ ಆಗ್ತೈತೆ KRS ಪಕ್ಷದಿಂದ. ಏನು ಪವರ್ ಇದೆಯೋ ಏನೋ ಇದು ವೈರ್ಗಳಿಗೆ ಎಲ್ಲ ನೋಡಿ ಮೇಂಟೆನೆನ್ಸ್ ಎಲ್ಲ ಉಗಿದೆ ಹಾಕ್ತಿದ್ದಾರೆ. ಅಧಿಕಾರಿಗಳು ಬರ್ತಾರೆ, ಮಾಡ್ತಾರೆ, ಅದೇನೋ ಕೆಲಸ ಆದರೆ ಸಾಕು. ಬ್ರೋಕರಿಂದ ಆಗೋದಿಲ್ಲ. ಬ್ರೋಕರಿಂದ ಆ ಕೆಲಸ ಆಗಲ್ಲ. ಆ ಥರ ರೆವಿನ್ಯೂ ಸೆಕ್ಷನ್ಗೆ ರೆವಿನ್ಯೂ ಸೆಕ್ಷನ್ಗೆ ಪಾರ್ಕ್ ಹೆಂಗಿದೆ ಎಲ್ಲ ಬರೀ ಕ್ಲೀನ್ ಮಾಡೇ ಇಲ್ಲ. ಸಿಬ್ಬಂದಿಗಳು ಕುತ್ಕೊಳ್ಳೋಕ್ಕೂ ಕ್ಲಿಯರಿಟಿ ಇಲ್ಲ. ಯಾವ ಥರ ಇದೆ ಇಲ್ಲಿ ನೋಡಿ. ಜೇಡ್ ಕಟ್ಬಿಟ್ಟಿದೆ. ಇದೆಲ್ಲ ಇದನ್ನು ಕ್ಲೀನ್ ಮಾಡ್ಸೋಕ್ಕೂ ಮಾಡ್ತಲ್ಲ. ಹೈ ವೋಲ್ಟೇಜ್ ಕರೆಂಟ್ ಇದೆ ನೋಡಿ. ಹೈ ವೋಲ್ಟೇಜ್ ಕರೆಂಟ್ ಹಾಕಿದ್ದಾರೆ, ಅದಕ್ಕೆ ಸೇಫ್ಟಿನೇ ಇಲ್ಲ. ಯಾರು ಬಂದು ಕೈಗೆ ಬಿಟ್ಬಿಟ್ರೆ ಹೋಯ್ತು. ಆ ಥರ ಇದೆ. ಈ ಗೇಟ್ಗಳೆಲ್ಲ ನೋಡಿ ಹೆಂಗೆ ಸುತ್ತೋಗ್ಬಿಟ್ಟಿದೆ. ಪ್ಲೀಸ್ ಮಾಡೋಣ. ಹಾಂ ಬೆಂಗಳೂರು ಒಂದು ವ್ಯವಸ್ಥೆಗಳು ಬೆಂಗಳೂರು